ಎಲ್ಲರಿಗೂ ನಮಸ್ಕಾರ. ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣವಾದಂತಹ ಪ್ರಮುಖವಾದ ಘಟನೆ ಮೊದಲ ಪಾಣಿಪತ್ ಕದನ. ಈ ಮೊದಲ ಪಾಣಿಪತ್ ಕದನ ಬಾಬರ್ ಹಾಗೂ ಇಬ್ರಾಹಿಂ ಲೋಧಿಯ ನಡುವೆ 1526ರಲ್ಲಿ ನಡೆಯುತ್ತೆ. ಈ ಮೊದಲ ಪಾಣಿಪತ್ ಕದನವನ್ನು ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಬಾಬರ್ನ ಪ್ರಾರಂಭಿಕ ಜೀವನದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದು ಬಹಳವಾಗಿ ಮುಖ್ಯ ಸ್ನೇಹಿತರೆ. ನಿಮಗೆಲ್ರಿಗೂ ತಿಳಿದಿರೋ ಹಾಗೆ ಬಾಬರ್ ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಹೌದು, ಆದರೆ ಮೂಲತಃ ಈತ ಟರ್ಕರ ವಂಶಕ್ಕೆ ಸೇರಿದವನು. ಈತನ ತಂದೆ ಉಮರ್ ಶೇಖ್ ಘರ್ಗನಾದಲ್ಲಿ ಒಬ್ಬ ಸಣ್ಣ ಮುಖಂಡನಾಗಿದ್ದ. ಈ ಬಾಬರ್ ತಂದೆಯ ಕಡೆಯಿಂದ ತೈಮೂರ್ನ ವಂಶಕ್ಕೂ ತಾಯಿಯ ಕಡೆಯಿಂದ ಚಂಗೀಸ್ ಖಾನನ ವಂಶಕ್ಕೂ ಸೇರಿದವನಾಗಿದ್ದ. ನಿಮಗೆಲ್ರಿಗೂ ತಿಳಿದಿರೋ ಹಾಗೆ ವಿಶ್ವದ ಇತಿಹಾಸದಲ್ಲೇ ಅತಿ ಹೆಚ್ಚು ಪ್ರಸಿದ್ಧರಾದಂತಹ ದಾಳಿಕೋರರು ಅಂತ ಹೇಳಿದ್ರೆ ಅದರಲ್ಲಿ ಒಬ್ಬ ತೈಮೂರ್, ಇನ್ನೊಬ್ಬ ಚಂಗೀಸ್ ಖಾನ್. ಈ ಎರಡೂ ವಂಶಕ್ಕೂ ಸೇರಿದವನಾದಂತಹ ಬಾಬರ್ನಲ್ಲಿ ಕೂಡ ದಾಳಿಕೋರ ಮನೋಭಾವ ಅಥವಾ ಆಕ್ರಮಣಕಾರಿ ಮನೋಭಾವ ಇದ್ದುದರಲ್ಲಿ ಅಂತಹ ಆಶ್ಚರ್ಯವನ್ನೇನು ನಾವು ಪಡಬೇಕಾಗಿಲ್ಲ. ನಂತರ ಬಾಬರ್ ತನ್ನ ತಂದೆಯ ಸಾವಿನ ನಂತರ ತನ್ನ 12ನೆಯ ವಯಸ್ಸಿನಲ್ಲಿ ಈ ಘರ್ಗನಾದ ಸಿಂಹಾಸನವನ್ನು ಏರ್ತಾನೆ. ತಾನು ಸಿಂಹಾಸನವನ್ನು ಏರಿದ ನಂತರ ತನ್ನ ಸಾಮ್ರಾಜ್ಯದ ಗಡಿಯನ್ನು ವಿಸ್ತರಿಸೋಕೆ ಆತ ನಿರ್ಧರಿಸ್ತಾನೆ. ಇದಕ್ಕೆ ಪ್ರಮುಖವಾದ ಕಾರಣ ಅಂತ ಹೇಳಿದ್ರೆ ನಿಮಗೆಲ್ರಿಗೂ ಈಗಾಗಲೇ ತಿಳಿದುಕೊಂಡಿರೋ ರೀತಿ ಬಾಬರ್ ತನ್ನ ತಂದೆಯ ಕಡೆಯಿಂದ ತೈಮೂರ್ನ ವಂಶಕ್ಕೆ ಸೇರಿದವನು. ಹಾಗಾಗಿ ಈತ ತೈಮೂರ್ ಭಾರತದ ಮೇಲೆ ನಡೆಸಿದಂತಹ ದಾಳಿಗಳ ಬಗ್ಗೆ ಸಾಕಷ್ಟು ಕೇಳಿದ್ದ. ಇವುಗಳೆಲ್ಲ ಆತನ ಮನಸ್ಸಿನ ಮೇಲೆ ಬಹುವಾದ ಪರಿಣಾಮವನ್ನು ಬೀರಿದ್ರಿಂದ ತಾನೂ ತೈಮೂರ್ನ ರೀತಿಯಲ್ಲೇ ಭಾರತದ ಮೇಲೆ ದಾಳಿಯನ್ನು ಮಾಡಿ ತನ್ನ ಸಾಮ್ರಾಜ್ಯದ ಗಡಿಯನ್ನು ವಿಸ್ತರಿಸಬೇಕು ಅಂತ ಹೇಳಿ ಬಾಬರ್ ನಿರ್ಧರಿಸಿದ. ಅದೇ ರೀತಿ ಸಾಕಷ್ಟು ಸಿದ್ಧತೆಗಳೊಂದಿಗೆ 1519ರಲ್ಲಿ ಭಾರತದ ಮೇಲೆ ಮೊದಲ ದಾಳಿಯನ್ನು ಬಾಬರ್ ಮಾಡಿದ. ಆದರೆ ಈ ದಾಳಿಯಲ್ಲಿ ಅವನು ಸಾಕಷ್ಟು ವಿಫಲನಾಗಿ ಮತ್ತೆ ತನ್ನ ದೇಶಕ್ಕೆ ಹಿಂದಿರುಗಿದ. ನಂತರ 1519ರಲ್ಲಿ ಮತ್ತೆ ಭಾರತದ ಮೇಲೆ 2ನೇ ದಾಳಿಯನ್ನು ಮಾಡಿದ. ಈ ದಾಳಿಯನ್ನು ಮಾಡಿ ಈತ ಪೇಶಾವರದವರೆಗೆ ತಲುಪಿ ನಂತರ ಕಾಬೂಲಿಗೆ ಮತ್ತೆ ವಾಪಸ್ ಹೋದ. ನಂತರ 1520ರಲ್ಲಿ ಅಂದರೆ ಅದರ ನಂತರದ ವರ್ಷದಲ್ಲಿ ತನ್ನ 3ನೇ ದಾಳಿಯನ್ನು ಮಾಡಿ ಪೇಶಾವರವನ್ನು ದಾಟಿ ಪಂಜಾಬ್ನವರೆಗೆ ಈತ ದಾಳಿಯನ್ನು ನಡೆಸಿದ. ನಂತರ 4 ವರ್ಷಗಳ ನಂತರ 1524ರಲ್ಲಿ ಈತ 4ನೇ ಆಕ್ರಮಣವನ್ನು ಮಾಡಿ ಪಂಜಾಬನ್ನು ದಾಟಿ ಲಾಹೋರ್ ಹಾಗೂ ದೀಪಾಲ್ಪುರಗಳನ್ನು ವಶಪಡಿಸಿಕೊಂಡ. ಇದಾದ ನಂತರ 1525ರಲ್ಲಿ ಅವನು ಭಾರತವನ್ನು ಗೆದ್ದು ಹೇಗಾದರೂ ತಾನು ಅಧಿಕಾರವನ್ನು ಸ್ಥಾಪಿಸಲೇಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಸಾಕಷ್ಟು ಸಿದ್ಧತೆಗಳೊಂದಿಗೆ 1526ರಲ್ಲಿ ಮತ್ತೆ ಭಾರತದ ಮೇಲೆ ದಾಳಿಯನ್ನು ನಡೆಸ್ತಾನೆ. ಹೀಗೆ 1526ರಲ್ಲಿ ಭಾರತದ ಮೇಲೆ ದಾಳಿಯನ್ನು ಮಾಡೋದಕ್ಕೆ ಬಂದಂತಹ ಬಾಬರ್ ಶಹಾಬಾದ್ನಲ್ಲಿ ಇಳಿದುಕೊಂಡು ಈ ಇಬ್ರಾಹಿಂನ ಕಾರ್ಯಾಚರಣೆಗಳನ್ನು ತಿಳಿಯೋದಕ್ಕೆ ರಹಸ್ಯವಾಗಿ ತನ್ನ ಜನರನ್ನು ಕಳಿಸ್ತಾನೆ. ಈ ಇಬ್ರಾಹಿಂ ಲೋಧಿಯು ಸುಮಾರು 1,00,000 ಸೈನಿಕರೊಂದಿಗೆ ಬಾಬರ್ನ ಪಾಳೆಯದತ್ತ ಬರ್ತಾ ಇರೋದು ಆತನಿಗೆ ತಿಳಿದು ಬರುತ್ತೆ. ಅನಂತರ ಇದನ್ನೆಲ್ಲ ತಿಳಿದಂತಹ ಬಾಬರ್ ತನ್ನ ಸೈನ್ಯಕ್ಕೆ ನಿಧಾನವಾಗಿ ಚಲಿಸೋದಕ್ಕೆ ಆಜ್ಞೆ ಮಾಡ್ತಾನೆ. ಹೀಗೆ ಚಲಿಸಿದಂತಹ ಎರಡೂ ಸೈನ್ಯಗಳು ಕಡೆಗೆ ಏಪ್ರಿಲ್ 20, 1526ರಲ್ಲಿ ಪಾಣಿಪತ್ ಎಂಬಲ್ಲಿ ಸಂಧಿಸ್ತವೆ. ಬಾಬರ್ನು ತನ್ನ ಸೈನ್ಯದ ಮಧ್ಯಭಾಗದಲ್ಲಿ ನಿಂತು ಯುದ್ಧ ಮಾಡೋದಕ್ಕೆ ಆರಂಭಿಸ್ತಾನೆ. ತನ್ನ ಬಳಿ ಇದ್ದಂತಹ ಭಾರವಾದ ಬಂದೂಕುಗಳನ್ನು ಮಧ್ಯಭಾಗದಲ್ಲಿ ಸ್ಥಾಪಿಸ್ತಾನೆ. ಮಧ್ಯ ಏಷ್ಯಾದಲ್ಲಿ ಪಿರಂಗಿಗಳ ಕಾರ್ಯಾಚರಣೆಯಲ್ಲಿ ನುರಿತವರು ಮತ್ತು ಅದರ ನಿರ್ವಹಣೆಯನ್ನು ಹೊತ್ತಿದ್ದರು. ಸೊ ಏಪ್ರಿಲ್ 20, 1526ರಂದು ಇಬ್ರಾಹಿಂ ಲೋಧಿಯು ತನ್ನ ಸೈನ್ಯಕ್ಕೆ ಬಾಬರ್ನ ಸೈನ್ಯವನ್ನು ಮುತ್ತುವಂತೆ ಆಜ್ಞೆ ಮಾಡ್ತಾನೆ. ಆದರೆ ಬಾಬರ್ನ ಸೈನಿಕರು ಬಂದೂಕುಗಳಿಂದ ಗುಂಡಿನ ಸುರಿಮಳೆಯನ್ನು ಕರೀತಾರೆ. ಭಾರವಾದ ಬಂದೂಕುಗಳನ್ನು ಒಳಗೊಂಡಂತಹ ಬಾಬರ್ನ ಸೈನ್ಯ
ಯುದ್ಧ ಭೂಮಿಯ ಮಧ್ಯಭಾಗದಲ್ಲಿ ನಿಂತಿತ್ತು. ಈ ಇಬ್ರಾಹಿಂ ಲೋಧಿಯ ಸೈನ್ಯ ಈ ಬಾಬರ್ನ ಸೈನ್ಯವನ್ನು ಸುತ್ತುವರೆದಿತ್ತು. ಬಹಳಷ್ಟು ಯುದ್ಧ ನೈಪುಣ್ಯತೆಯನ್ನು ಹೊಂದಿದ್ದಂತಹ ಬಾಬರ್ನ ಸೈನಿಕರು ಈ ಇಬ್ರಾಹಿಂ ಲೋಧಿಯ ಸೈನಿಕರ ಮೇಲೆ ಗುಂಡಿನ ಮಳೆಗರೆದರು. ಸೊ ಹಾಗಾಗಿ ಕೆಲವೇ ಗಂಟೆಗಳಲ್ಲಿ ಇಬ್ರಾಹಿಂ ಲೋಧಿಯ ಸೈನ್ಯದ ಸಾವಿರಾರು ಸೈನಿಕರು ಅಸುನೀಗಿದರು. ಬೆಳಿಗ್ಗೆ ಶುರುವಾದಂತಹ ಯುದ್ಧ ಮಧ್ಯಾಹ್ನದ ವೇಳೆಗೆ ಮುಗಿದೋಗಿತ್ತು. ಈ ವಿಜಯದಿಂದ ಉನ್ಮತ್ತರಾದಂತಹ ಬಾಬರ್ನ ಸೈನಿಕರು ಹರ್ಷದಿಂದ ದೆಹಲಿಯ ಕಡೆಗೆ ಹೋಗ್ತಾರೆ. ಬಾಬರ್ನು ತನ್ನ ಮಗ ಹುಮಾಯೂನ್ನನ್ನು ಆಗ್ರಾಕ್ಕೆ ಕಳಿಸಿ ಅಲ್ಲಿದ್ದಂತಹ ಸಂಪತ್ತನ್ನು ಕೊಳ್ಳೆ ಹೊಡೆಯೋದಕ್ಕೆ ಹೇಳ್ತಾನೆ. ದೆಹಲಿಯ ನಾಗರಿಕರು ಇದಾದ ನಂತರ ಬಾಬರ್ನನ್ನು ವೈಭವದಿಂದ ಸ್ವಾಗತವನ್ನು ಮಾಡ್ತಾರೆ. ನಂತರ ಕುತ್ಬಾವನ್ನು ಬಾಬರ್ನ ಹೆಸರಿನಲ್ಲಿ ಓದಿ ಅವನನ್ನು ಹಿಂದೂಸ್ತಾನದ ಚಕ್ರವರ್ತಿ ಅಂತ ಹೇಳಿ ಘೋಷಿಸ್ತಾರೆ. ಈ ಯುದ್ಧದ ಪರಿಣಾಮವಾಗಿ ಲೋಧಿ ವಂಶದ ಆಡಳಿತ ದೆಹಲಿಯಲ್ಲಿ ಕೊನೆಗೊಳ್ಳುತ್ತೆ. ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆಗೆ ಈ ಯುದ್ಧ ಕಾರಣವಾಗುತ್ತೆ. ಈ ಮನೆತನದಲ್ಲಿ ಆಳ್ವಿಕೆ ನಡೆಸಿದಂತಹ ಚಕ್ರವರ್ತಿಗಳು ಅಂದರೆ ಬಾಬರ್, ನಂತರ ಹುಮಾಯೂನ್, ಅಕ್ಬರ್, ಶಹಜಹಾನ್, ಜಹಾಂಗೀರ್ ಇವರೆಲ್ಲರ ಉದಾರ ಗುಣಗಳಾದಂತಹ ಸಹಕಾರ, ಸಹಬಾಳ್ವೆಗಳನ್ನು ಪರಿಚಯಿಸುವುದರ ಮೂಲಕ ಭಾರತೀಯ ಸಮಾಜದ ಮೇಲೆ ಒಂದು ಹೊಸ ಸಾಂಸ್ಕೃತಿಕ ಛಾಪನ್ನು ಮೂಡಿಸುವುದರಲ್ಲಿ ಈ ಮೊದಲ ಪಾಣಿಪತ್ ಕದನ ಯಶಸ್ವಿಯಾಗುತ್ತೆ. ಸೊ ಈ ಮೊದಲ ಪಾಣಿಪತ್ ಕದನದ ಬಗ್ಗೆ ಕಳೆದ ವರ್ಷದ ಪ್ರಶ್ನೆ ಪತ್ರಿಕೆಗಳಲ್ಲಿ 5 ಅಂಕಗಳಿಗೆ ಮತ್ತು 10 ಅಂಕಗಳಿಗೆ ಈ ಪ್ರಶ್ನೆಯನ್ನು ನೀಡಿದ್ದಾರೆ. ಹಾಗಾಗಿ ಇದು ಬಹುಮುಖ್ಯವಾದಂತಹ ಘಟಕ. ಬಹುಶಃ ಇದು ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.